ಮಾಡಬೇಕು ಅಂತ ಮೋದಿ ಹೇಳಿದ ದಿಕ್ಕಿನಲ್ಲಿ ನಾವು ಹೊರಟಿದ್ದೇವೆ. ಎರಡನೇದು, ಹಿಂದೂ ಹುಲಿಗಳನ್ನು ಪಕ್ಕಕ್ಕೆ ಸರಿಸಿದಿರಲ್ಲ, ಅದರ ವಿರುದ್ಧವಾಗಿ ನಾವು ಹೊರಟಿದ್ದೇನೆ. ಮೂರನೇದು, ನೀವು ಶಿಕಾರಿಪುರದಲ್ಲಿ ಬಹಳ ಜನ ಹೇಳ್ಕೊಳಲ್ಲ, ಏನೇನು ತೊಂದರೆಗಳು ಕೊಟ್ಟಿದ್ದಾರೆ ಈ ಭಾಗದ ಬಿಜೆಪಿ ನಾಯಕರುಗಳಿಗೆ ಅಂತ ನೀವು ಬೇರೆ ಧೈರ್ಯ ಹೇಳ್ತಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಕಟ್ಟರಂತ ಕಾರ್ಯಕರ್ತರು, ನಿಮ್ಮಂತ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ತಡೆಯೋಣ, ನಾನು ಆದ್ಮೇಲೆ ನಿನ್ ಭಾಷಣ ಮಾಡುವಂತೆ. ಯಾಕಂದ್ರೆ ನಾನು ಮಾತಾಡ್ಬೇಕಾದ್ರೆ ನೀವು ಮಧ್ಯೆ ಮಾತಾಡ್ಬಿಟ್ರೆ ನನ್ನ ಭಾಷಣ ಕಟ್ಟಾಗತ್ತೆ, ತಪ್ಪು ತಿಳ್ಕೋಬೇಡಿ. ಎಷ್ಟು ಮಟ್ಟಿಗೆ ಅನ್ಯಾಯ ರೀ. ಕಾಂತೇಶ್ ಹೇಳ್ದ, ಅವ್ರು ಹೇಳಿ ಬಂದಿಲ್ಲಿ ಗಿಡ್ಡಪ್ಪ ದೇವರ ದೇವಸ್ಥಾನ ಬಂದು ಹೇಳಿ, ನಾನು ಕಾಂತೇಶಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿಲ್ಲ, ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿಲ್ಲ. ಅದನ್ನ ಹೇಳ್ಬಿಡ್ಲಿ ಅವರು. ಅದು ಯಾರು ಟಿಕೆಟ್ ಕೊಡಿಸ್ತಾರೆ? ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರತಿದಿನ ವಿಜೇಂದ್ರ ರಾಘವೇಂದ್ರ ಹೇಳ್ತಾ ಇದ್ರು, ಏನ್ರಿ ಯಡಿಯೂರಪ್ಪ ಹೇಳ್ಬಿಟ್ಟಿದ್ದಾರೆ, ಟಿವಿನಲ್ಲಿ ಬರ್ತಾ ಇದೆ, ಹಾವೇರಿಗೆ ಮಾನ್ಯ ಬೊಮ್ಮಾಯಿ, ಚಿಕ್ಕಮಗಳೂರಿಗೆ ಶೋಭಾ ಹಠ ಹಿಡಿದಾರಂತೆ. ಯಾಕೆ ಹಠ ಹಿಡಿದ್ರಿ? ನಿಮಗೂ ಬೊಮ್ಮಾಯಿಗೆ ಏನ್ ಸಂಬಂಧ? ನಿಮಗೂ ಶೋಭಂಗೆ ಏನ್ ಸಂಬಂಧ? ಏಯ್, ನಾನೇನು ಬಾಯ್ಬಿಟ್ಟು ಏನು ಹೇಳಿಲ್ಲ. ನಾನೇನ ಕೊಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಪ್ರಾಮಿಸ್ ಮಾಡಿಕೊಂಡು ನಿನಗೆ ಕೊಡಿಸ್ತೀನಿ ಅಂತೇಳಿ ಕೊನೆ ನಿಮಿಷ ತನಕ ಕಾಂತೇಶನ್ ಬಗ್ಗೆ ಹಠ ಮಾಡಿದ್ದಿದ್ರೆ ನಿಮ್ ಮಾತಿನ ಉಳಿಸ್ಕೊಂಡ್ರಿ ಅಂತಿತ್ತು. ಸುಳ್ಳಾಗಿ ಹೇಳ್ತೀರಿ, ಮೋಸ ಯಾಕೆ ಮಾಡ್ತೀರಿ? ಈ ಮೋಸದ ವಿರುದ್ಧ ನಾನು ಸೆಟ್ ನಿಂತಿದ್ದೇನೆ. ನಾನು ಗೆದ್ದೇ ಗೆಲ್ತೇನೆ, ನಿನ್ ಮಗನ್ ಸೋಲ್ಸೇ ಸೋಲಿಸ್ತೇನೆ.